ಇವತ್ತು ಇದು ಒಂದು ಪಾರ್ಸಲ್ ಬಂತು. ಸೊ ಇದರಲ್ಲಿ ದಿಸ್ ಈಸ್ ಆಂಟಿ ಮನೆ. ಚಿಕ್ಕದು ಚೊಕ್ಕದು ಸೇಮ್ ಇದು. ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ. ಬಟ್ ನಾವು ಅದನ್ನು ಪರ್ಚೇಸ್ ಮಾಡಿದ್ದೀವಿ. ಇವಾಗ ನಾವಿರೋದನ್ನು. ನಾಳೆ ನಂದು ಎಕ್ಸಾಮ್ ಇದೆ, ಹಾಗಾಗಿ ತಲೆ ಸ್ನಾನ ಇವಾಗಲೇ ಮಾಡಿದೆ. ಸೊ ಬೆಳಗ್ಗೆ ಒಂಚೂರು ಕೆಲಸ ಬಾಕಿ ಇದೆ. ಏನಂದರೆ ಹಾಯ್ ಎಲ್ಲರೂ ಹೇಗಿದ್ದೀರಾ? ಇದು ಶಾರದಾ ಡೈರೀಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ನಾಳೆ ನಂದು ಎಕ್ಸಾಮ್ ಇದೆ, ಹಾಗಾಗಿ ತಲೆ ಸ್ನಾನ ಇವಾಗಲೇ ಮಾಡಿದೆ. ಸೊ ಬೆಳಗ್ಗೆ ಅಂದರೆ ಆಗಲ್ಲ, ಒಂದು 5 o'clock ಎದ್ದೇಳಬೇಕು ನಾನು ನಾಳೆ. ಸೊ 5 o'clock ಎದ್ದು ತಲೆ ಸ್ನಾನ ಮಾಡೋಕ್ಕಾಗಲ್ಲ, ಹಾಗಾಗಿ ಇವಾಗಲೇ ಮಾಡಿಕೊಂಡೆ. ನಾಳೆ ಬೇಗನೆ ಹೋಗಬೇಕಾಗುತ್ತೆ. ಒಂದು 7 o'clock ಇಲ್ಲಿಂದ ಬಿಟ್ಟರೆ ನಾವು ಎಕ್ಸಾಮ್ ಸೆಂಟ್ರ್ ಇರೋ ಒಂದು ನಮ್ಮ ಬಳ್ಳಾರಿಗೆ ಹೋಗೋಕ್ಕೆ 1 hour ಆಗುತ್ತೆ. ಹಾಗಾಗಿ ಬೇಗನೆ ಬಿಡಬೇಕು. ಇನ್ನೊಂದೇನು ಸ್ಪೆಷಲ್ ಅಂತಂದರೆ, ಈ ಎಕ್ಸಾಮ್ ಡೇಸಲ್ಲಿ ಮಾತ್ರ ನಾನು ಅದು ಹೆಂಗೆ ಎಚ್ಚರ ಆಗುತ್ತೋ ಗೊತ್ತಿಲ್ಲ, ಬೇಗ ಬೇಗ ಎದ್ದು ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ಬಿಡ್ತೀನಿ. ಅದು ವಂಡರ್ ಅನಿಸುತ್ತೆ ನನಗೆ. ಸೊ ನಾಳೆ ಕೂಡ ಹೋಗ್ತೀನಿ. ಸೊ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ನಾಳೆ ಯಾವ ಫ್ರೆಂಡ್ಸು ಬರೋದಿಲ್ಲ ನನಗೆ ಅಲ್ಲಿ ಸಿಗೋಕ್ಕೆ. ಒಬ್ಬಳು ಬ್ಯುಸಿ ಇದ್ದಾಳೆ, ಇನ್ನೊಬ್ಬಳು ಊರಲ್ಲಿಲ್ಲ, ಹಾಗಾಗಿ ಸೊ ನಾನೇ ಹೋಗಬೇಕು. ವೀಡಿಯೋಸ್ ಮಾಡ್ತೀನಿ, ಅಂದರೆ ಚಿಕ್ಕದಾಗಿ ವ್ಲಾಗ್ ಮಾಡ್ತೀನಿ, ನೋಡುವ. ಈಗ ತರಿಸಿರೋ ಫ್ಲವರ್ಸ್ ಎಲ್ಲ ಇಟ್ಟಿದ್ದೀನಿ, ಬಟ್ ಚೆನ್ನಾಗಿ ಕಾಣಿಸ್ತಿದೆ, ಇಷ್ಟ ಆದವು ನನಗೆ. ತೋರಿಸಲ್ಲ ನಿಮ್ಗೊಂದ್ಸತಿ. ವಾಲ್ಪೇಪರು ಮತ್ತು ಸೀಸರ್ ಎಲ್ಲ ತಗೊಂಡು ಎಲ್ಲಿ ಹೋಗ್ತಾ ಇದ್ದಾಳೆ ಅಂದ್ಕೊಂಡ್ರಾ? ಆಂಟಿ ಮನೆಗೆ ಹೋಗ್ತಾ ಇದ್ದೇನೆ. ಇದು ಆಂಟಿಯವ್ರ ಮನೆ, ನಮ್ಮ ಮನೆ ಎದುರುಗಡೆನೇ ಇರೋದು. ಸೊ ವಾಲ್ಪೇಪರ್ನ ಆಂಟಿ ಮನೆಗೂ ಹಚ್ಕೊಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಅದೆಲ್ಲ ಕೆಳಗಡೆ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅರ್ಧ ಇಟ್ಟಿದ್ದಾರೆ, ನೋಡೋಣ ಅದು ಹಚ್ಚಕ್ಕೆ ಬರುತ್ತಾ ಇಲ್ಲ ಅಂತ. ಈ ಬಂಡೆಗೆ ಇದು ಕೂಡ್ತಾ ಇಲ್ಲ, ಹಿಂಗೆ ಬಿಚ್ಚಿ ಬರ್ತಾ ಇದೆ. ಕರಿತಾವಡಲ್ಲ ನಮ್ಮ ಕೂತ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ಗಮ್ ಹಾಕಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಗಮ್ ತರಕ್ಕೆ ಹೋಗಿದ್ದಾರೆ ಅವರು. ದಿಸ್ ಈಸ್ ಆಂಟಿ ಮನೆ. ಚಿಕ್ಕದು ಚೊಕ್ಕದು ಸೇಮ್ ಇದು ನಾವೀಗಿದ್ದೀವಲ್ಲ ಅದೇ ಮನೆ ಥರನೇ ಇದೆ. ಇದು ಈ ಮನೆ ಆ ಮನೆ ಗೌರ್ಮೆಂಟ್ ಅವರೇ ಬಿಲ್ಡ್ ಮಾಡಿರೋದು, ಬಟ್ ನಾವು ಅದನ್ನು ಪರ್ಚೇಸ್ ಮಾಡಿದ್ದೀವಿ. ಇವಾಗ ನಾವಿರೋದನ್ನು ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿದ್ದೀವಿ. ಸೊ ಈ ಗಮ್ಮಿಂದ ಟ್ರೈ ಮಾಡಬೇಕು. ನಮ್ಮ ಚಿನ್ನು ತಂದು ಕೊಟ್ಟೈತೆ. ಬಂಡೆ ಮೇಲೆ ಗಮ್ಮೆಲ್ಲ ಹಾಕಿ ಹಚ್ಚೋಕ್ಕೆ ಪ್ರಯತ್ನ ಪಟ್ಟೆ, ಬಟ್ ಅದು ಬರಲಿಲ್ಲ. ಇದು ದೇವ್ರದ್ದು ಕಟ್ಟೆ. ಸೊ ಇದಕ್ಕಾದರೂ ಹಚ್ಚೋಣ ಅಂತ ಟ್ರೈ ಮಾಡಿದೆ. ಇದು ಕೆಳಗಡೆ ಸಿಮೆಂಟಿಂದ ಮಾಡಿರೋದಿದು, ಹಾಗಾಗಿ ಬಂತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇದು ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ದುರಾದೃಷ್ಟ ಬರಲೇ ಇಲ್ಲ. ಅದನ್ನೆಲ್ಲ ವೇಸ್ಟ್ ಆಯ್ತದೆ, ಅದನ್ನೆಲ್ಲ ಕಿತ್ತಿ ಬೇರೆ ಕಡೆ. ಇದು ನಿನ್ನೆ ನೈಟ್ ಹಚ್ಚಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ. ಸೇಮ್ ಬಂಡೆ ಥರನೇ ಅನಿಸುತ್ತೆ, ಪಾಲಿಶ್ ಬಂಡೆ ಥರನೇ ಅನಿಸುತ್ತೆ. ಸೊ ಮುಂಚೆಗಿಂತ ಈಗ ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ಏನಾದರೂ ಹಚ್ಚಲ ಅನಿಸುತ್ತೆ, ಬಟ್ ಇದು ಬಂಡೆ ಇದು. ಸೊ ಇರಲಿ ಅಂತ ಹಾಗೆ ಬಿಟ್ಟಿದ್ದೀನಿ, ನೋಡೋಣ. ವಾಲ್ಪೇಪರ್ ಇನ್ನೂ ಮಿಕ್ಕಿದೆ. ಸೊ ಇದು ಪರವಾಗಿಲ್ಲ, ಚೆನ್ನಾಗಿ ಅನಿಸುತ್ತೆ. ಬಟ್ ಜಾತ್ರೆ ಅಂತ ಅನಿಸೋದಿಲ್ಲ, ಹಾಗಾಗಿ ಅದೇ ಥರನೇ ಬಿಡೋಣ ಅಂತ ಅಂದ್ಕೊಂಡಿದ್ದೇನೆ.
ಸೊ ಇದು ನೀವು ನೋಡಿದ್ದೀರಾ, ಇದು ಮುಂಚೆನೇ ವಾಲ್ಪೇಪರ್ ಹಚ್ಚಿರೋದು. ಸೊ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಇವತ್ತು ಇದು ಒಂದು ಪಾರ್ಸಲ್ ಬಂತು. ಸೊ ಇದರಲ್ಲಿ ಫ್ಲವರ್ಸ್ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇದ್ದಾವೆ. ಸೊ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ತರಿಸಿದೆ. ನೋಡುವ ಹೇಗಿರುತ್ತೆ ಅಂತ ಓಪನ್ ಮಾಡಿ. ಸಿ ಗೈಸ್, ಎಷ್ಟು ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟೋಟಲಿ 1 2 3 4. ಸಿ ಗೈಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ಲವರು. ಈ ಥರ ಎಲ್ಲ ತಗೋಬೇಕು ಅಂತ ಮುಂಚೆಯಿಂದ ಆಸೆ ಇತ್ತು, ಬಟ್ ಇವಾಗ ಅದು ನೆರವೇರಿತು. ಬಟ್ ಮುಂಚೆಲ್ಲ ಇದಕ್ಕೆಲ್ಲ ಏನಕ್ಕೆ ಸ್ಪೆಂಡ್ ಮಾಡಬೇಕಂತ ಸುಮ್ಮನೆ ಇದ್ದೆ. ಬಟ್ ಇವಾಗ ಸಿಕ್ಕಾಪಟ್ಟೆ ಇಷ್ಟ ಆಗಿ ತರಿಸಿದ್ದೀನಿ. ಸ್ವಲ್ಪ ಮನೆ ನೀಟಾಗಿದ್ದರೆ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಅನಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಕೂಡ. ನೋಡಿ ಎಷ್ಟು ಚಿಕ್ಕದಿದೆ, ತುಂಬ ಚೆನ್ನಾಗಿದ್ದಾವೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಷ್ಟಕ್ಕೆಲ್ಲ ನಾನು ಪೇ ಮಾಡಿರೋದು ಎಷ್ಟು ಗೊತ್ತಾ? ಟೋಟಲಿ 12 ಐಟಮ್ಸ್ ಇದ್ದಾವೆ, 12 ಪ್ಲ್ಯಾಂಟ್ಸ್ ಇದ್ದಾವೆ. ಸೊ ಇಷ್ಟಕ್ಕೆಲ್ಲ ನಾನು ಪೇ ಮಾಡಿರೋದು ಜಸ್ಟ್ 212. ಓಕೆ, ಆಫರಲ್ಲಿ ಬುಕ್ ಮಾಡ್ಕೊಂಡಿದ್ದೆ, ಬಟ್ ಇವಾಗ ಒಂದು ಸ್ವಲ್ಪ ಇನ್ಕ್ರೀಸ್ ಆಗಿದೆ ರೇಟು. ಟೋಟಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ವರ್ತ್ ಅಂತ ಅನ್ನಿಸ್ತು. ಇದೇ ಹೊರಗಡೆ ತೊಗೊಳಕ್ಕೆ ಹೋದರೆ ಸ್ವಲ್ಪ ಜಾಸ್ತಿ ಇದು ಅನಿಸುತ್ತೆ. ಐ ಲೈಕ್ ದೀಸ್ ಪ್ಲ್ಯಾಂಟ್ಸ್. ಇವನ್ನೆಲ್ಲ ಒಂದು ಕಡೆ ಆರ್ಗನೈಸ್ ಮಾಡಬೇಕು, ಅಲ್ಲೊಂದು ಇಲ್ಲೊಂದೆಲ್ಲ ಇಟ್ಟು ಮನೇನ ನೀಟಾಗಿ ಮಾಡಬೇಕು. ಚಿಕ್ಕ 3 ಬಂದಿದೆ. ಇವು ಬ್ರೌನ್ ಕಲರ್ 4, ವೈಟ್ 4 ಬಂದಿದ್ದಾವೆ. ಸೊ ಹಾಗೆ ಹಿಂಗೆ ಮಗಕ್ಕೆ ಅದು ಇದು ಬಡ್ಕೋತಾ ಇದ್ದೀನಿ. ಸೊ ನಾವು ಸ್ವಲ್ಪ ಮೇಕಪ್ ಅಂತ ಏನೂ ಮಾಡಲ್ಲ, ಲೋಷನ್ ಅದು ಇದು ಹಚ್ತೀವಿ ಅಷ್ಟೇ. ಸಿ ಇಲ್ಲೊಂದು ಸ್ಮಾಲ್ ಕಿಟಕಿ ಇದೆ, ವಿಂಡೋ. ಸೊ ಇಲ್ಲಿಟ್ಟಿದ್ದೀನಿ 2. ಫ್ರಿಜ್ ಮೇಲೆ ಒಂದು ಇಟ್ಟಿದ್ದೀನಿ. ಸಿ ನೆಕ್ಸ್ಟು ಇಲ್ಲೊಂದು 2 ಇಟ್ಟಿದ್ದೀನಿ. ನಂತರ ಇಲ್ಲೊಂದು ಇಟ್ಟಿದ್ದೀನಿ. ಇದು ನಿನ್ನೆ ಹಚ್ಚಿರೋದು ನೋಡಿ, ನೋಡಿದ್ದೀರಿ ಅನಿಸುತ್ತೆ ವಿಡಿಯೋದಲ್ಲಿ. ಸೊ ಈ ರೀತಿ ಸಾಮಾನೆಲ್ಲ ಇಟ್ಕೊಂಡಿದ್ದೀನಿ ಡೈಲಿ ಯೂಸ್ಗೆ. ಸೊ ಹಳೆ ಸಾಮಾನೆಲ್ಲ ನಮ್ದು ಇನ್ನೊಂದು ಮನೆ ಇದೆಯಲ್ಲ, ಆ ಕಡೆ ಎತ್ತಿ ಹಾಕ್ಬಿಟ್ಟಿನಿ. ಇಲ್ಲಿ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿದ್ದೀನಿ. ಸೊ ಇಲ್ಲೊಂದು ಮೇಲ್ಗಡೆ 2 ಇಟ್ಟಿದ್ದೀನಿ. ಸೊ ಇಲ್ಲೊಂದು ಚಿಕ್ಕದು ಇಟ್ಕೊಂಡಿದ್ದೀನಿ. ದೆನ್ ಇಲ್ಲಿ 2 ಇಟ್ಟಿದ್ದೀನಿ. ನೋಡುವ, ಐ ಥಿಂಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡುವ. ಸೊ ಟೋಟಲಿ ಈ ರೀತಿ ಕಾಣಿಸುತ್ತೆ. ಏನು ಹೇಳು? ಹಾಂ, ಅಲ್ಲಿ ಬಸ್ ಸ್ಟ್ಯಾಂಡ್ ತಗ ಮಾರ್ತಿರ್ತಾರೆ, ಅಲ್ಲಿ ತರ್ತೀನಿ. ಹಾಂ, ಹಾಂ, ಪಲಾವ್ಗೆ. ಹ್ಞೂ,
ಗಾಯ್ಸ್, ನಾನು ಪಲಾವ್ ಮತ್ತು ಚಿಕನ್ ಮಾಡ್ತಾಯಿದ್ದೀನಿ ಇವತ್ತು ಏನಕ್ಕೆ ಅಂತಂದರೆ ನಾಳೆ ಬೆಳಗ್ಗೆ ನಾಳೆ ನೈಟು ಅಣ್ಣ ಊರಿಗೆ ಹೋಗ್ತಾರೆ. ಸೊ ಹಾಗಾಗಿ ನಾಳೆ ಬಂದು ಮಾಡೋಕ್ಕಾಗಲ್ಲ ನನಗೆ. ದಟ್ಸ್ ವೈ ಇವಾಗಲೇ ಮಾಡ್ತಾಯಿದ್ದೀನಿ. ಇದು ಪಲಾವ್ ಮಾಡ್ತಾಯಿದ್ದೀನಿ. ನಾನು ಮಾಡೋ ಚಿಕನ್ ಮತ್ತು ಪಲಾವ್ ಸಿಕ್ಕಾಪಟ್ಟೆ ಇಷ್ಟ ಅಣ್ಣಂಗೆ. ಹಾಗಾಗಿ ಲಾಸ್ಟ್ ಟೈಮ್ ಮಾಡಿ ಕಳಿಸೋಣ ಅಂತ ಇವತ್ತೇ ತರಿಸಿದ್ದೀನಿ. ಚಿಕನ್ಗೆ ಇದಿಷ್ಟು ಬೇಡ. ಚಿಕನ್ಗೆ ಇದು ಒಂದೇ ಚಿಕನ್ಗೆ ಸಾಕು. ಅದಕ್ಕೆ ಮುಂಜಾನೆಗೆ ಹೌದು, ಮುಂಜಾನೆಗೆ ಇದು ಆರ್ಡ. ಇದೊಂದು ಚಿಕನಿಗೆ ಕೊಯ್ಯಿ ಸಾಕು. ಇದ್ರಾಗ ಅರ್ಧ ಗಿರ್ದ ಕೊಯ್ಯಿ, ಇನ್ನು ಗಿರ್ದ ಊಟಕ್ಕೆ ನೆನ್ಸ್ಕೊಳಕ್ಕಿದ್ದು ನಾನು. ಇದು ಆಗುತ್ತೆ. ಇದು ನಾಳೆಗೆ, ಇದು ಬೇಡ. ಇದು ನಾಳೆಗೆ, ಇದು ಮುಂಜಾನೆ ಪಲಾವಿಗೆ. ಅದೇ ಮತ್ತೆ ಕೊಯ್ತೀನಿ. ಇದು ಕೊಡ್ತೀನಿ ತಡಿ, ಇದೇ ಕೊಡ್ತೀನಿ. ಹ್ಯಾಂಡ್ಸಮ್ ಬಾ ಇಲ್ಲಿ ಮಾತಾಡು. ಮಾತಾಡಕ್ಲ ಯಾಕೆ? ಅವಳ ನಾನು ಸೀತಾಗ್ಬಿಡ್ತೀನಿ. ಏನಕ್ಕೆ? ಅದಕ್ಕೆ ನನ್ನ ಬರ್ತಾರ. ಎಲ್ಲಿ ಬಡಿದಾರ? ರೋಹಿತ್ ಇನ್ನ ಚೆನ್ನಾಗಿ ಸ್ವೀಟ್ ಹ್ಯಾಂಡ್ಸಮ್ ಕುರ್ರೋಡು ಅಂತಾರೆ. ಈ ಕಡೆ ಫಸ್ಟಿಗೆ ಪಲಾವ್ ಮಾಡಿ ಇಟ್ಕೊಂಡೆ, ಆಮೇಲೆ ಈ ಕಡೆ ಚಿಕನ್ ಸಾರು ಮಾಡ್ತಾಯಿದ್ದೀನಿ. ನೋಡಬಹುದು ನೀವು. ಹೊಲಪ್ಪ ಗೈಸ್, ನೋಡ್ಬೋದು ಪಲಾವ್ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಸೊ ಇನ್ನೊಂದು ಇಲ್ಲ ಅಂತಂದರೆ ಇನ್ನೊಂದು 6-7 ಮಿನಿಟ್ಸಲ್ಲೇ ಪಲಾವ್ ರೆಡಿ ಆಗುತ್ತೆ. ಈ ಕಡೆ ನೋಡಿ ಚಿಕನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮಸಾಲ ಹಾಕಿಬಿಟ್ರೆ ಆಯಿತು, ಚಿಕನ್ ಕೂಡ ರೆಡಿ ಆಗುತ್ತೆ. ಫೈನಲಾಗಿ ಹೇಗೆ ಬಂತು ಅಂತ ತೋರಿಸ್ತೀನಿ ಆಮೇಲೆ, ಓಕೆನಾ ಗೈಸ್? ಪಲಾವ್ ಆಯಿತು, ಚಿಕನ್ ಆಯಿತು. ಇನ್ನೇನು ಚಿಕನ್ ಬಂದುಬಿಟ್ಟು ಒಂದು 1 ವಿಸಲ್ ಬಂದರೆ ಸಾಕು. ಪಲಾವು ಇನ್ನೊಂದು 2 ಮಿನಿಟ್ಸ್ ಅಷ್ಟೇ. ಸೊ ಇನ್ನೊಂದು ಚೂರು ಕೆಲಸ ಬಾಕಿ ಇದೆ. ಏನಂದರೆ ಇನ್ನೊಂದು ಸ್ವಲ್ಪ ಚಿಕನ್ ಇದೆ, ಒಂದು 1/4 kg ಚಿಕನ್ ಇದೆ. ಆ ಚಿಕನ್ನ ಸ್ವಲ್ಪ ಮಸಾಲ ಹಾಕಿ ಸುಮ್ಮನೆ ಫ್ರೈ ಮಾಡೋಣ ನೆಂಚ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎತ್ತಿಟ್ಟಿದ್ದೀನಿ, ಅದೊಂದು ಮಾಡಿದ್ರೆ ಮುಗ್ದೋಯ್ತು ಕೆಲಸ. ಸೊ ನಾನ್ ವೆಜ್ ಐಟಮ್ಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಅದನ್ನು ತಿಂದು ಆಂಟಿ, ಸ್ಪೆಷಲಾಗಿ ನಮ್ಮ ಅಣ್ಣ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ನನ್ನ. ಹೆಂಗೆ ಅಂದರೆ ಇಂಥದ್ದು ಎಲ್ಲಿ ಸಿಗಲ್ಲ, ಹಂಗೆ ಹಿಂಗೆ ಸಖತ್ತಾಗಿ ಮಾಡ್ತೀಯ ಅಂತ. ನಮ್ಮ ಅಣ್ಣ ಬೇರೆ ಸಿಕ್ಕಾಪಟ್ಟೆ ಖುಷಿಪಟ್ಟು ತಿಂತಾನೆ. ಅದು ನೋಡೋಕ್ಕೆ ನನಗೆ ಚೆಂದ. ಹಾಗಾಗಿ ನಾಳೆ ಹೋಗ್ತಾನಲ್ಲ, ಸೊ ಅದಕ್ಕೆ ತರಿಸಿದೆ ಇವತ್ತು. ಸೊ ಫೈನಲಾಗಿ ಈ ಥರ ಪಲಾವ್ ಮಾಡಿರೋದು ಫಸ್ಟ್ ಟೈಮು, ಮಸಾಲೆ ಎಲ್ಲ ಹಾಕಿಬಿಟ್ಟು. ಬಟ್ ಬೇರೆ ಥರ ಮಾಡ್ತಾಯಿದ್ದೆ ಪಲಾವ್ನ. ಸೊ ಇದು ಹೆಂಗೆ ಬಂದಿದೆ ಅಂತ ನೋಡಬೇಕು. ಇದೆಲ್ಲ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದೇ ಕೆಲಸ. ಸೊ ಮತ್ತು ನಾಳೆ ಒಂದು ವ್ಲಾಗ್ ಮಾಡ್ತೀನಿ, ಹೋಗಬೇಕು ಸಾಕಾ. ಸೊ ಇದು ಇವತ್ತು ನೈಟ್ ಅಪ್ಲೋಡ್ ಮಾಡಿರ್ತೀನಿ ಅಥವಾ ಮಾರ್ನಿಂಗ್ ಮಾಡ್ತೀನಿ. ನಾಳೆದು ನಿಮಗೆ ಮಂಡೇ ಹಾಕ್ತೀನಿ, ಓಕೆನಾ? ಅದು ಬಂದು ಎಡಿಟ್ ಮಾಡಿಕೊಂಡು ಹಾಕೋಷ್ಟರಲ್ಲಿ ನೈಟ್ ಬಂದು ಮಲಗಿರ್ತೀನಿ. ಹಾಗಾಗಿ ಸೊ ಮಂಡೇ ನಿಮಗೆ ಅದು ಹಾಕ್ತೀನಿ, ಓಕೆನಾ? ಮತ್ತೆ ಸಿಗ್ತೀನಿ, ವೆಯ್ಟ್. ಇದಿಷ್ಟು ಚಿಕನ್ನ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಫೈನಲಾಗಿ ಹೆಂಗಾಗುತ್ತೆ ಏನು ಅಂತ ನೋಡೋಣ. ಚಿನ್ನು, ಪಲಾವ್ ಹೆಂಗಾಗೈತೆ? ನೈಸಾ? ಸಾರು ಅಲ್ಲ ಅಂತವನು.
ತುಂಬ ಟೇಸ್ಟಿಯಾಗಿ ಬಂದಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪರ್ಸ್ನಲಿ. ಫಸ್ಟ್ ಟೈಮ್ ಈ ರೀತಿ ಪಲಾವ್ ಮಾಡಿರೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡೋಣ. ಸೊ ಇನ್ನೂ ಕೆಲಸನೇ ಮುಗ್ದಿಲ್ಲ ನನ್ನದು. ಇದೊಂದು ಟಾಪ್ ಇದೆ, ಇದು ಕೆಲಸ ಇದೆ, ಅದು ಇದು ಹೊಲಿಗೆ ಬಿಚ್ಚೋದು, ನಾಳೆ ಉಟ್ಕೊಂಡು ಹೋಗೋದು. ಸೊ ಇದೊಂದು ಮಾಡಿ ಮಲ್ಕೋಬೇಕು. ಸೊ ನಾಳೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಗುಡ್ ನೈಟ್, ಶಿವರಾತ್ರಿ. ಯು ಸೇ ಶಿವರಾತ್ರಿ. ಶಿವರಾತ್ರಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಎಲ್ಲರೂ ಚೆನ್ನಾಗಿರಿ. ಎಲ್ಲರೂ ಚೆನ್ನಾಗಿರಿ. ನಾಳೆ ಸಂಡೇ ಮಜಾ ಮಾಡ್ತೀನಿ ನಾನು. ನಾಳೆ ಸಂಡೇ ಮಜಾ ಮಾಡ್ತೀನಿ ನಾನು. ಬತಾವ್. ಬತಾವ್. Okay guys, bye bye, good night.